ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ದಾಸೋಹ. ದಾಸೋಹ ಅಂದರೆ ಊಟ ಊಟ ಬಡಿಸೋದು, ಅನ್ನದಾನ. ಈ ಅನ್ನದಾನ ನಮ್ಮ ಹಿಂದಿನಿಂದ ಹೇಳ್ಕೊಟ್ಟಿದ್ದಾರೆ ಹಿರಿಯವರು. ಸ್ನೇಹಿತರೆ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿಂಚ ಪಾರ್ವತಿ ಅನ್ನೋ ಒಂದು ಮಂತ್ರದಿಂದ ನಮಗೆ, ಅನ್ನೋ ಒಂದು ಪ್ರಾರ್ಥನೆ ಮೂಲಕ ನಮಗೆ ಊಟವನ್ನು ಬಡಿಸ್ತಾಯಿದ್ರು. ಯಾಕೆಂದರೆ ಆರೋಗ್ಯವಾಗಿರಲಿ, ಚೆನ್ನಾಗಿರಲಿ, ಅವರು ಆರೋಗ್ಯ ವೃದ್ಧಿಯಾಗಲಿ ಮತ್ತು ಅವರು ಚೆನ್ನಾಗಿ ಬೆಳವಣಿಗೆ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಪ್ರಾರ್ಥನೆಯನ್ನು ಸಲ್ಲಿಸ್ತಾಯಿದ್ರು ಸ್ನೇಹಿತರೆ. ಈ ರೀತಿ ಪ್ರಾರ್ಥನೆ ಸಲ್ಲಿಸಿ ನಾವು ಊಟ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ನ್ಯೂನ್ಯತೆಗಳು, ಅಂಗವಿಕಲತೆಗಳು ಏನೇನಿದೆಯೋ, ನಮಗೆ ಅಂಗವೈಫಲ್ಯ ಅವೆಲ್ಲವೂ ದೂರ ಮಾಡುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಹಿರಿಯರು ನಾವು ಮಾಡ್ತಾಯಿದ್ರು. ಅದು ಖಂಡಿತ ಸತ್ಯ ಸ್ನೇಹಿತರೆ. ಹಾಗೆ ನಾವು ಊಟ ಬಡಿಸ್ಬೇಕಾದ್ರೆ ಯಾವತ್ತೂ ಮನಸ್ಸು ಪೂರ್ವಕವಾಗಿ ಬಡಿಸ್ಬೇಕಾಗುತ್ತೆ. ನಾವು ಊಟ ಬಡಿಸ್ತಾ ಇರಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಸ್ನೇಹಿತರೆ. ಏನಂದರೆ, ಊಟ ಬಡಿಸ್ಬೇಕಾದ್ರೆ ಬೈಕ್ಕೊಂಡು ಬಡಿಸೋದು. ಯಾರಿಗೇ ಆಗಲಿ, ನಮ್ಮ ಸಂಬಂಧಿಕರೇ ಆಗಲಿ, ಮಕ್ಕಳಿಗೆ ಆಗಲಿ, ನಮ್ಮ ಸ್ನೇಹಿತರಿಗೆ ಆಗಲಿ, ಯಾರಿಗೇ ಆಗಲಿ ಬೈಕ್ಕೊಂಡು ಬಡಿಸ್ಬಾರ್ದು. ತುಂಬ ಸಂತೋಷದಿಂದ ಬಡಿಸ್ಬೇಕು ಊಟ ಬಡಿಸ್ಬೇಕಾದ್ರೆ. ಮತ್ತು ಎಡಗೈಲಿ ಬಡಿಸ್ಬಾರ್ದು, ಎಡಗೈಲಿ ಬಡಿಸ್ಕೊಂಡು ತಿನ್ನಬಾರ್ದು ಸ್ನೇಹಿತರೆ. ಮತ್ತು ಇನ್ನೊಂದು, ಊಟನ ಚೆಲ್ಲಬಾರ್ದು, ಮುಖ್ಯವಾಗಿ ಚೆಲ್ಲಿ ತಿನ್ನಬಾರ್ದು ಸ್ನೇಹಿತರೆ. ಅದಾದಮೇಲೆ ಇನ್ನೂ ಕೆಲವರು ಊಟ ಮಾಡಬೇಕಾದ್ರೆ ನೋಡಬೇಕು ನೀವು, ಎಷ್ಟು ಥರವಾಗಿ ಊಟ ಮಾಡ್ತಾರೆ ಗೊತ್ತಾ. ಹಿಂಗೆಲ್ಲ ಹಾಕಿ ಕಲಸಿ ಅಂಗೈನಲ್ಲಿ ಹಾಕಿ ಹಿಂಗೆ ತಿಂತಾರೆ. ಅದು ತಪ್ಪು ಸ್ನೇಹಿತರೆ. ಯಾವತ್ತಿದ್ರೂ ಇಷ್ಟು ಬರಳಷ್ಟೇ ಯೂಸ್ ಮಾಡಬೇಕು ಊಟಕ್ಕೆ. ಅದೇ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಶಾಸ್ತ್ರೋಕ್ತವಾಗಿ ಅದೇ ಒಳ್ಳೆಯದು ಸ್ನೇಹಿತರೆ. ಮತ್ತು ಇನ್ನೇನು ಮಾಡ್ತಾರೆ ಅಂದರೆ, ಊಟ ಬಡಿಸ್ಬೇಕಾದ್ರೆ ನೋಡ್ತಾ ಇರ್ತಾರೆ. ಅದು ನೋಡಬಾರ್ದು ಸ್ನೇಹಿತರೆ. ಆ ರೀತಿ ನೋಡೋದ್ರಿಂದ ಅವ್ರಿಗೆ ನಾಚಿಕೆ ಆಗುತ್ತೆ, ಊಟ ಮಾಡೋಕ್ಕೆ ನಾಚಿಕೆ ಆಗುತ್ತೆ. ಕೆಲವರು ಜಾಸ್ತಿ ಊಟ ಮಾಡ್ತಾರೆ, ಕೆಲವರು ಕಡಿಮೆ ಊಟ ಮಾಡ್ತಾರೆ ಸ್ನೇಹಿತರೆ. ಆಗೇನಾಗುತ್ತೆ ಅಂದರೆ, ನಾವು ನೋಡಬೇಕಾದ್ರೆ ಅವರಿಗೆ ಏನೋ ಒಂಥರ ಏನಂತ ಹೇಳ್ತೀರಾ, ತುಂಬ ಏನೋ ಒಂದು ಭಾವನೆ ಬರುತ್ತೆ ಅವ್ರಿಗೆ, ಕೀಳರಿಮೆ ಭಾವನೆ ಬರುತ್ತೆ. ಏನು ನನ್ನನ್ನು ನೋಡ್ತಾ ಇದ್ದಾರಲ್ಲ, ನಾನು ಊಟ ಮಾಡಬಾರ್ದು, ಈ ಥರ ಊಟ ಮಾಡಿದ್ರೆ ಸರಿ ಹೋಗುತ್ತಾ, ಸರಿ ಹೋಗಲ್ಲ ಅಂತೇಳಿ ಊಟ ಮಾಡೋ ದಾಟಿನೇ ಚೇಂಜ್ ಮಾಡ್ಕೋತಾರೆ, ಕಡಿಮೆ ಊಟ ಮಾಡ್ತಾರೆ. ಅದು ಮಾಡಬಾರ್ದು ಸ್ನೇಹಿತರೆ. ಅದು ನಮಗೆ ನಮಗೆ ಅದು ವಾಪಸ್ಸು ಬೇಜಾರು, ಅದು ನಮಗೆ ತಾಗುತ್ತೆ ಆ ಥರ ಮಾಡೋದ್ರಿಂದ. ಹೇಗೆ ಅಂದರೆ, ಈಗ ಅವ್ರು ಊಟ ಮಾಡದೆ ಹೋದರೆ ನಮಗೆ, ಅವ್ರು ಹೊಟ್ಟೆ ತುಂಬ ಊಟ ಮಾಡೋದಾದರೆ ನಮಗೆ ಒಳ್ಳೆಯದಾಗುತ್ತಾ ಸ್ನೇಹಿತರೆ? ಆ ರೀತಿ ನಾನು ಹೇಳಿದ್ದು. ಅದಕ್ಕೆ ಊಟ ಮಾಡಬೇಕಾದ್ರೆ ನೋಡಬಾರ್ದು, ನಾವು ಇಟ್ಬಿಡ್ಬೇಕು ಅವ್ರ ಮುಂದೆ. ಒಬ್ಬೊಬ್ಬರು ಜಾಸ್ತಿ ಊಟ ಮಾಡ್ತಾರೆ, ಕಡಿಮೆ ಊಟ ಮಾಡ್ತಾರೆ. ಅವ್ರ ಮುಂದೆ ಇಟ್ಟರೆ ಅವರೇ ಕೈಯಾರೆ ಬಡಿಸ್ಕೊಳ್ತಾರೆ ಸ್ನೇಹಿತರೆ. ಅವಾಗ ಅವ್ರಿಗೆ ಹೊಟ್ಟೆ ತುಂಬ ಊಟ ಅನಿಸುತ್ತೆ. ನಾವು ಬಡಿಸೋದು ಅವ್ರಿಗೆ ಎಷ್ಟು ಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ. ಕೆಲವ್ರು ಕಡಿಮೆ ತಿಂತಾರೆ, ಕೆಲವ್ರು ಜಾಸ್ತಿ ತಿಂತಾರೆ. ಹಾಗಾಗಿ ಅವ್ರ ಮುಂದೆ ಇಟ್ಟು ನಾವು ನೋಡದೇ ಇರೋದೇ ಉತ್ತಮ ಅನಿಸುತ್ತೆ ಸ್ನೇಹಿತರೆ, ಅಲ್ವಾ? ಮತ್ತು ದಾಸೋಹ ಅನ್ನೋದು ದಾನ ಮಾಡೋದ್ರಿಂದ ನಮಗೆ ಎಷ್ಟೋ ಕಾಯಿಲೆಗಳು ವಾಸಿ ಆಗುತ್ತೆ. ಇದು ಸತ್ಯ. ನಮ್ಮಲ್ಲಿರೋ ಕೆಟ್ಟದ್ದೆಲ್ಲ ಹೋಗುತ್ತೆ ಅನ್ನೋದು ಅದು ಹಿಂದಿನಿಂದಲೂ ಬಂದಿದೆ. ಅದು ಖಂಡಿತ ಸತ್ಯ ಸ್ನೇಹಿತರೆ. ಹೇಗೆ ಅಂದರೆ, ನಾವು ಅನ್ನದಾನ ಮಾಡೋದ್ರಿಂದ ನಮ್ಮಲ್ಲಿರೋ ಒಂದು ಏನಿದೆಯೇ, ಮನೆಯಲ್ಲಿರೋ ಒಂದು ಯಾವ ಕೆಟ್ಟ ಶಕ್ತಿಗಳು, ದಾಸೋಹ ಎಲ್ಲ ಕಡೆ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾಳಂತೆ. ಆ ಒಂದು ಕಾರಣದಿಂದ ಪ್ರತಿಯೊಂದು ತೋಟದಲ್ಲೂ ನೋಡಿ, ಇವಾಗ ಎಕ್ಸಾಂಪಲ್, ತೋಟದಲ್ಲೂ ಹೋಗಿ, ತೋಟದ ಸುತ್ತಲೂ ಹಾಕಿರ್ತಾರೆ ಊಟ. ಕೆಲವು ವರ್ಷಕ್ಕೊಂದು ಸಲ ಊಟ ಹಾಕಿ, ಅಲ್ಲಿರೋ ಪ್ರಾಣಿ ಪಕ್ಷಿಗಳು, ಗಿಡ ಗಂಟೆಗಳಿಗೂ ಎಲ್ಲದಕ್ಕೂ ಜೀವ ಇರುತ್ತೆ. ಅವೆಲ್ಲ ತಿಂದು ತೃಪ್ತರಾದ ಮೇಲೆ ಅವರು ಎಡೆ ಇಟ್ಟು ಪೂಜೆ ಮಾಡಿ ಊಟ ಮಾಡ್ತಾರೆ. ಆ ವಾಡಿಕೆನೂ ಇದೆ ಫ್ರೆಂಡ್ಸ್. ಕೆಲವು ತೋಟಗಳಲ್ಲಿ ತೋಟದ ದೇವರು ಅಂತ ಮಾಡ್ತಾರೆ. ಹಾಗಾಗಿ ಊಟನ ಯಾವತ್ತೂ ಅಷ್ಟೇ, ನಾವು ತೋಟದಲ್ಲಿ ಹೋಗಬೇಕಾದ್ರೂ ಮೊದಲು ಏನಾದ್ರು ತೋಟದಲ್ಲಿ ಮತ್ತು ಯಾವುದಾದ್ರೂ ಒಂದು ಅಪರೂಪವಾದ ಸ್ಥಳಗಳಲ್ಲಿ ನಾವು ಮಾಡಿದ್ರೆ, ಅಪರೂಪದ ಸ್ಥಳಗಳಲ್ಲಿ ನಾವು ಊಟ ಮಾಡಿದ್ರೆ ಒಂದು ತುತ್ತನ್ನು ಸಪ್ರೇಟಾಗಿ ಇಟ್ಟಿರ್ತಾರೆ. ಸಪ್ರೇಟಾಗಿ ಇಟ್ಟೇ ಊಟ ಮಾಡಬೇಕು. ಯಾಕೆಂದರೆ ಅಲ್ಲಿ ಯಾರು ಇರ್ತಾರೋ, ಅಲ್ಲಿ ಯಾರಿಗೊಂದು ಎಲ್ಲಿ ನಕಾರಾತ್ಮಕ ಇರುತ್ತೋ ಅಲ್ಲಿ ಬಂದು ಆಸೆ ಪಡ್ತಾ ಇರುತ್ತೆ ಊಟಕ್ಕೋಸ್ಕರ. ಹಾಗಾಗಿ ಅದನ್ನು ನಾವು ತಡೆಗಟ್ಟಬೇಕು ಅಂದರೆ, ಒಂದು ತುತ್ತು ಊಟ ಮಾಡೇ ನಾವು ಊಟ ಇಟ್ಟು ಒಂದು ತುತ್ತು ಎಕ್ಸ್ಟ್ರಾ ಅಲ್ಲಿ ಹೊರಗಡೆ ನೆಲಕ್ಕಾಗಲಿ ಎಲ್ಲಾದರೂ ಒಂದು ಕಡೆ ಇಟ್ಬಿಟ್ಟು ನಾವು ಊಟ ಮಾಡಬೇಕು ಸ್ನೇಹಿತರೆ. ಮತ್ತು ಬೆಳಗ್ಗೆ ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ಒಂದು ತುತ್ತನ್ನು ಪ್ರಾಣಿ ಪಕ್ಷಿಗಳಿಗೆ ಎತ್ತಿಟ್ಬಿಟ್ಟು ಮೀಸಲಿಟ್ಟು ಊಟ ಮಾಡಬೇಕು ಸ್ನೇಹಿತರೆ. ಇದು ದಾಸೋಹದ ಕ್ರಮ.
ಇದು ಎಲ್ಲರೂ ಮಾಡೋವಂಥದ್ದು. ನಾವು ಸ್ನಾನ ಮಾಡಿ ಅಡುಗೆ ಮಾಡೋದ್ರಿಂದ ತುಂಬಾ ಹೆಚ್ಚು ರುಚಿಯಾಗುತ್ತೆ. ಮತ್ತು ಇನ್ನೊಂದು ಅಂದರೆ ಬೈಕೊಂಡು ಊಟ ಮಾಡಬಾರ್ದು. ಬೈಕೊಂಡು ಊಟ ಮಾಡಬಾರ್ದು, ಬೇರೆಯವ್ರನ್ನ ಬೈಬಾರ್ದು. ಊಟಕ್ಕೆ ಬಡಿಸ್ಬೇಕಾದ್ರೆ ಯಾರನ್ನೂ ಬೈಬಾರ್ದು ಸ್ನೇಹಿತರೆ. ಬೈಯೋದ್ರಿಂದ ಒಳ್ಳೆಯದಂತೂ ಖಂಡಿತ ಆಗಲ್ಲ. ಅಶ್ವಿನಿ ದೇವತೆಗಳು ಮೇಲ್ಗಡೆ ಹಾರಾಡ್ತಾ ಇರ್ತಾರೆ ಬೆಳಗ್ಗೆ ಹೊತ್ತು. ಅವರು ಶಾಪ ನಮಗೆ ತಟ್ಟುತ್ತೆ. ಹಾಗಾಗಿ ಬೆಳಗ್ಗೆ ಹೊತ್ತು ಯಾವತ್ತೂ ನಾವು ಕೆಟ್ಟದಾಗಿ ಮಾತಾಡಿಕೊಂಡು ಅಡುಗೆಗಳನ್ನ ಮಾಡಬಾರ್ದು ಸ್ನೇಹಿತರೆ. ಮಾಡಿದ್ರೆ ತುಂಬಾ ಶಾಪಕ್ಕೆ ನಾವೇ ಒಳಗಾಡ್ತೀವಿ. ಹೇಳ್ಬಿಟ್ಟು